ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣ ಬಂದ್ಬಿಟ್ಟು ಪೊಲೀಸರು ಅದಕ್ಕೆ ತನಿಖೆ ಸಂಸ್ಥೆಗಳು SIT ಬಂದ್ಬಿಟ್ಟು ಲುಕ್ಔಟ್ ನೋಟಿಸ್ ಜಾರಿ ಮಾಡಿದೆ. ಎಲ್ಲ ರೀತಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗಳಿಗೆ ಲುಕ್ಔಟ್ ನೋಟಿಸ್ ಕೂಡ ಜಾರಿ ಬಂದಿದ್ದಾರೆ. ಅವರು ಏನಾದರೂ ಬಂದರೆ ಅವರನ್ನು ವಶಪಡಿಸಲಾಗುತ್ತೆ ಏರ್ಪೋರ್ಟ್ನಲ್ಲಿ. ಅದೇ ರೀತಿ CBI ಮುಖಾಂತರ ಗುಪ್ತಚರ ಇಲಾಖೆ ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಅವರು ಇಂಟೆಲಿಜೆನ್ಸ್ ಇಲಾಖೆಯವರಿಗೆ ಅವರು ಎಲ್ಲಿದ್ದಾರೆ ಏನು ಎತ್ತ ಅಂತ ಮಾಹಿತಿ ಕೂಡ ರವಾನೆ ಮಾಡ್ತಾ ಇದ್ದಾರೆ. ಇನ್ ಕೇಸ್ ಅವರು ಎಸ್ಕೇಪ್ ಆಗೋಕೆ ಹೋದ್ರೆ ಅದೇ ರೀತಿ ಬಂದರೆ ಅವರನ್ನ ಏರ್ಪೋರ್ಟ್ನಲ್ಲಿ ವಶ ಪಡೆಯೋಕೆ ಸಿದ್ಧತೆ ಕೂಡ ಮಾಡ್ಕೊಡ್ತಾ ಇದ್ದಾರೆ. ನಂತರ SIT ಅವರು ನೋಟಿಸ್ ಕೂಡ ಕೊಟ್ಟಿದ್ದಾರೆ ರೇವಣ್ಣ ಅದೇ ರೀತಿ ಪ್ರಜ್ವಲ್ ರೇವಣ್ಣ ಅವರಿಗೆ. ಇಬ್ಬರು ಕೂಡ ಹಾಜರಾಗಿಲ್ಲ. ಪ್ರಜ್ವಲ್ ರೇವಣ್ಣ ಅವರು ಕಾಲಾವಕಾಶ ಕೋರಿ 15 ದಿನ ವಕೀಲರ ಮೂಲಕ ಮನವಿ ಸಲ್ಲಿಸಿದ್ದಾರೆ. ಅದನ್ನು ಒಪ್ಪಿಲ್ಲ. ರೇವಣ್ಣ ಅವರು ಇಲ್ಲೇ ಇದ್ದಾರೆ, ಬೆಂಗಳೂರಲ್ಲೇ ಇದ್ದಾರೆ. ಅದರ ವಿಚಾರಣೆಗೆ ಹಾಜರಾಗಿಲ್ಲ. ಮೊನ್ನೆ ಗೃಹ ಸಚಿವರು ಅವರು ವಿಚಾರಣೆಗೆ ಹಾಜರಾಗಿಲ್ಲ ಎಂದು ಅವರನ್ನ ಅರೆಸ್ಟ್ ಮಾಡಿ ಅಂತ ಒಂದು ಹೇಳಿಕೆ ಕೂಡ ಕೊಡ್ತಾರೆ. ನಂತರ ರಾಜಕೀಯ ಕೆಸರಾಟ ಕೂಡ ಶುರುವಾಗಿದೆ. ಇವರ ಮಧ್ಯೆ ಸದ್ಯದ ಮಟ್ಟಿಗೆ ಸಂತ್ರಸ್ತೆಯರ ಹತ್ರ ಹೇಳಿಕೆ ಕೂಡ ಮಾಡ್ಕೊತಿದ್ದಾರೆ. ಅಂತ ಸಂತ್ರಸ್ತೆಯರು ಯಾರು ಕೂಡ ಹೇಳಿಕೆಯನ್ನು ಕೊಡ್ತಾ ಇಲ್ಲ, ಕಂಪ್ಲೇಂಟ್ ಕೊಡೋಕೆ ಮುಂದೆ ಬರ್ತಿಲ್ಲ. ಈ ರೀತಿ ಆದ್ರೆ ಕೇಸ್ ಮುಂದೆ ಹೋಗೋದು ಕಷ್ಟ ಅಂತ ಹೇಳ್ತಾ ಇದ್ದಾರೆ. ಇದು ಇವತ್ತಿನ ಬೆಳವಣಿಗೆ. ಥ್ಯಾಂಕ್ ಯು.